ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಚಾನಕಿ. ಲೈಫ್ ಟುಡೇ ಅನ್ನುವಂತಹ ಸಿನಿಮಾದ ಸಾಂಗ್ ಇವತ್ತು ರಿಲೀಸ್ ಆಗಿರುವುದು. ಈ ಸಿನಿಮಾದ ನಟಿ ನಮ್ಮ ಜೊತೆಲಿದ್ದಾರೆ, ಲೇಖಾ ಅವರು. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. ಹಾಯ್ ಮ್ಯಾಮ್, ನಮಸ್ತೆ. ಹಲೋ, ಹಾಯ್. ಓಕೆ, ಮೊದಲನೇದಾಗಿ ಈ ಸಿನಿಮಾ ರಿಯಲ್ ಲೈಫಲ್ಲಿ ನಡೆಯುವಂಥದ್ದು ಏನಾದರೂ ಈ ಸಿನಿಮಾದಲ್ಲಿ ತೋರಿಸಿದ್ದೀರಾ ಅಂತ? ಹೌದೌದು, ಖಂಡಿತವಾಗ್ಲೂ. ಲೈಫ್ ಟುಡೇ ಅಂತಂದರೆ ಟೈಟಲಿಗೆ ತಕ್ಕಂತೆ ಒಂದು ಹೆಣ್ಮಗು, ಎನಿ ಹುಡುಗಿ, ಟೀನೇಜ್ ಗರ್ಲಿಂದ ಹಿಡಿದು ಅವಳದು ಮದುವೆ ಜರ್ನಿವರೆಗೂ ವಾಟ್ ಎವರ್ ಶಿ ಡ್ರೀಮ್ಸ್ ಅಬೌಟ್ ಅವಳ ಲೈಫ್ ಬಗ್ಗೆ ಆಗಿರ್ಬೋದು, ಅವಳ ಕರಿಯರ್ ಬಗ್ಗೆ ಆಗಿರ್ಬೋದು, ಇವತ್ತಿನ ತುಂಬ ರಿಯಲಿಸ್ಟಿಕ್ಕಾಗಿ ತೋರಿಸಿದ್ದಾರೆ. ಅದನ್ನು ಹೇಳೋಕ್ಕೆ ಆಗಲ್ಲ, ಮೇ ಬಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಎವ್ರಿ ಜರ್ನಿ, ಅವಳು ದೊಡ್ಡವಳಾಗೋವರೆಗೂ ಅಪ್ಪ ಜೊತೆಗಿರೋದಿರ್ಬೋದು, ಆಮೇಲೆ ಬಾಯ್ ಫ್ರೆಂಡು, ಅದಾದ್ಮೇಲೆ ಹಸ್ಬೆಂಡು, ಅದೊಂದು ಜರ್ನಿ ಇರುತ್ತಲ್ಲ ಒಂದು ಹುಡುಗಿಗೆ. ಸೊ ಅದೊಂದು ಜರ್ನಿನ ಇವತ್ತಿನ ಲೈಫಲ್ಲಿ ಹೆಂಗೆ ತೀರಾ ರಿಯಲಿಸ್ಟಿಕ್ಕಾಗಿ ಹೆಂಗೆ ಯೋಚನೆ ಮಾಡ್ತೀವಿ ಅನ್ನೋದನ್ನು ತೋರಿಸಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮತ್ತೆ ತೆರೆ ಮೇಲೆ ಕಾಣಿಸ್ಕೊತಾ ಇದ್ದೀರಾ. ಆ ಲಾಸ್ಟ್ ಮೂವಿ ಅಂದರೆ ಇದೇ ರೀತಿಯಾದ ಸಿನಿಮಾ ನೀವು ಕೃಷ್ಣ ರುಕ್ಕುದಲ್ಲಿ ಮಾಡಿದರೆ. ಸೊ ಅದೇ ಕಾನ್ಸೆಪ್ಟಲ್ಲಿ ಸ್ವಲ್ಪ ಈ ಸಾಂಗ್ನ ನೋಡ್ತಾ ಇದ್ದರೆ ನಮಗೆ ಅದೇ ಒಂದು ಸ್ಕ್ರೀನಲ್ಲಿ ನೋಡಿರೋ ಥರ ಅನಿಸ್ತಿದೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಈ ಸಿನಿಮಾನ ನೀವು ಬಿಗ್ ಸ್ಕ್ರೀನಲ್ಲಿ ನೋಡಿ ಅಂತ? ಅದೇ ಕೃಷ್ಣ ರುಕ್ಕು ತುಂಬ ಲಾಂಗ್ ಬ್ಯಾಕ್ ಆಗೋಯಿತು. ಆ್ಯಂಡ್ ಅದಾದಮೇಲೆ ಒಂದಿಷ್ಟು ಸಿನಿಮಾಗಳನ್ನ ಮಾಡಿದೆ, ಖುಷಿ ಆಯಿತು ನನಗೆ. ಫೈಟರ್ ಮಾಡಿದೆ, ಆಮೇಲೆ ಅಬ್ಬರ, ನಮ್ಮ ಭೂತಾತ್ಮ 2, ಕೋಮಲ್ ಸರ್ ಜೊತೆ. ಅದಾದಮೇಲೆ ಮೇ ಬಿ ಒಂದಿಷ್ಟು ಸ್ವಲ್ಪ ಗ್ಯಾಪ್ ಆಯಿತು ಅಂತ ಅನಿಸುತ್ತೆ. ಸೊ ನನಗೆ ಖುಷಿ ಆಯಿತು, ಒಂದಿಷ್ಟು ಟೈಮ್ ಆದಮೇಲೆ ನನ್ನದೇ ಸಿನಿಮಾದ ಇವೆಂಟ್, ಒಂದು ಸಾಂಗ್ ಲಾಂಚ್ ಇವೆಂಟ್ಗೆ ಬಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡಿದ್ದು ಪರ್ಸ್ನಲಿ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಅದೇ ಖುಷಿ ಆಯಿತು. ರೀಸೆಂಟಾಗಿ ನಿಮ್ಮದು ಮದುವೆ ಕೂಡ ಆಯಿತು. ಸೊ ನೀವು ಯಾರನ್ನಾದರೂ ಈ ರೀತಿಯಾಗಿ ಲವ್ ಮಾಡಿದ್ದೀರಾ ಅಂತ? ಈ ರೀತಿಯಾಗ ಇಲ್ಲ ಇಲ್ಲ, ಆ್ಯಕ್ಚುಲಿ ಈ ರೀತಿಯಾಗಿ ಈ ಸಿನಿಮಾದಲ್ಲಿ ಹೌದು, ಈ ಸಾಂಗಲ್ಲೇ ಗೊತ್ತಾಗುತ್ತೆ ಹುಡುಗಿ ಇದ್ದೇ ಹೋಗಿ 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 ಹುಡುಗನ್ನ ಕಾಡಿಸಿ ಲವ್ ಮಾಡೋದು ಅಂತ. ಅಫ್ಕೋರ್ಸ್ ಅದೊಂದು ಸಾಂಗಲ್ಲೇ ಗೊತ್ತಾಗುತ್ತೆ. ಸೊ ಇಲ್ಲ, ನನ್ನ ಹಸ್ಬೆಂಡು ಆ ಥರ ಕಾಡಿಸಿ ಏನಲ್ಲ, ಅವ್ರಿಗೂ ಇಷ್ಟ ಆಯಿತು, ಅದು ಪ್ರಪೋಸಲ್ ಬಂತು. ಸೊ ಅದು ಹಾಗೆ ಮದುವೆ ಆಗೋಯಿತು. ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು, ನೀವಾ ಅವರ? ನನ್ನ ಹಸ್ಬೆಂಡೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ಹ್ಞೂ ಅಂದ್ಬಿಟ್ಟೆ. ಅದಾದಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಮನೇಲೆಲ್ಲ ಕೇಳಬೇಕಿತ್ತಲ್ಲ. ಸೊ ಅದಾದಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಅದಾದಮೇಲೆ ನಾನು ಎಸ್ ಅಂತ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟೆ. ಸಿನಿಮಾದಲ್ಲಿ ನೋಡಿದ್ರೇ ಗೊತ್ತಾಗ್ತಾ ಇದೆ ಹುಡುಗಿರು ಎಷ್ಟು ಇಷ್ಟಪಡ್ತಾರೆ ಹುಡುಗರನ್ನ ಅಂತ. ಒಂದು ಸಲ ಹುಡುಗಿರು ಏನಾದರೂ ಮನಸ್ಪಟ್ಟು ಇಷ್ಟಪಟ್ಬಿಟ್ರೆ ಹುಡುಗರನ್ನ ಯಾವತ್ತೂ ಬಿಡಲ್ಲ ಅನ್ನೋದು ಈ ಸಾಂಗಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೌದು, ಈಗ ನಾವು ಸುಮ್ಮನೆ ಹಿಂಗೆ ಮಾತಾಡೋದಿದ್ರೆ ಹಂಗೆ ಅನಿಸುತ್ತೆ, ಒಂದು ಸರಿ ಹುಡುಗಿ ಇಷ್ಟಪಟ್ಬಿಟ್ರೆ ಬಿಡಲ್ಲ. ಬಟ್ ಈ ಸಿನಿಮಾದಲ್ಲಿ ಅದನ್ನೇ ತೋರಿಸಿರೋದು, ಒಂದು ಸರಿ ಇಷ್ಟಪಟ್ಬಿಟ್ರೆ ಬಿಡಲ್ವಾ. ಸೊ ಸಮ್ ಸಿಚುವೇಶನ್, ಸಮ್ ಲೈಫ್ ಸರ್ಕ್ಯುಮ್ಸ್ಟೆನ್ಸಸ್ ಅದೆಲ್ಲ ಬಂದಾಗ ಏನಾಗುತ್ತೆ, ಬಿಡ್ತಾಳ, ಇಟ್ಕೋತಾಳ, ನೆಕ್ಸ್ಟ್ ಫ್ಯೂಚರ್ ಜರ್ನಿ ಏನು ಮಾಡ್ತಾಯಿಲ್ಲ, ತುಂಬ ರಿಯಲಿಸ್ಟಿಕ್ಕಾಗಿ ಸಿನಿಮಾದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಇತ್ತೀಚೆಗೆ ಒಂದಿಷ್ಟು ಸಿನಿಮಾಗಳು ಗೆಲ್ತಾ ಇದೆ. ಸೊ ಕಮರ್ಷಿಯಲ್ ಆಸ್ಪೆಕ್ಟ್ಸ್ನೇ ಬಿಟ್ಟು ಏನೋ ಇದು ಹಿಂಗೆ ಸಾಂಗ್ ಇರಬೇಕು, ಹಿಂಗೆ ಫೈಟ್ಸ್ ಇರಬೇಕು, ಅದೆಲ್ಲ ಬಿಟ್ಟು ಒಂದಿಷ್ಟು ಹೀರೋ ಯಾರು ಅಂತಲೂ ನೋಡೋದಿಲ್ಲ ಆಡಿಯನ್ಸ್ ಇವಾಗ. ಹೀರೋ ಯಾರು, ಪ್ರೊಡಕ್ಷನ್, ಅದೆಲ್ಲದಕ್ಕೂ ಮೀರಿದ್ದು ಒಂದು ಕಂಟೆಂಟ್, ಒಂದು ಒಳ್ಳೆ ಸಿನಿಮಾ ಇದ್ದರೆ ಖಂಡಿತವಾಗ್ಲೂ ಜನ ತೊಗೊತಾ ಇದ್ದಾರೆ. ಸೊ ಇದು ಅದೇ ಬೇಸ್ ಮೇಲೆ ಇರೋವಂಥ ಒಂದು ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಸ್ಟೋರಿ ತುಂಬ ರಿಯಲಿಸ್ಟಿಕ್ಕಾಗಿ ಇವತ್ತಿನ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಹೇಳಿದ್ದಾರೆ. ಈ ಸಾಂಗಲ್ಲಿ ಆ್ಯಂಡ್ ಫೀಲಿಂಗ್ ಸಾಂಗ್ಸಲ್ಲಿ ಒಂದಿದೆ, ಹುಡುಗಿರಿಗೆ ಒಳ್ಳೆ ಹುಡುಗ ಸಿಕ್ಕಿದ್ರೆ ಹುಡುಗರನ್ನ ಬಿಟ್ಬಿಡ್ತಾರಾ ಅಂತ. ಅದು ನಿಜ ಲೈಫಲ್ಲಿ ಏನಾದರೂ ಆ ಥರ ಇದೆಯಾ? ನಿಮ್ಗೆ ಅನಿಸಿಕೆ ಏನು? ಯಾಕಂದರೆ ಹುಡುಗಿರ ಮೇಲೇ ಯಾವಾಗಲೂ ಈ ಥರದೊಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಯಾಕೆ ಹುಡುಗರು ಈ ಥರ ಮಾಡಲ್ವಾ ಅಂತ? ಇಲ್ಲ, ಇದು ನೀವು ನನಗೆ ಪರ್ಸ್ನಲಾಗಿ ಕೇಳ್ತಾ ಇದ್ದೀರಾ. ಹಾಗೇನಿಲ್ಲ, ಹುಡುಗಿರೇ ಒಳ್ಳೆ ಹುಡುಗ ಸಿಕ್ಬಿಟ್ರೆ ಬಿಡ್ತಾನೆ. ಹೌದು, ಆ ಸಾಂಗಲ್ಲಿ ಹೇಳಿದ್ದಾರೆ, ಬಟ್ ಐ ಡೋಂಟ್ ಥಿಂಕ್ ಸೊ. ಆಯಿತು ಸರಿ, ಅವರೇ ಬೇಕು ಅಂತ ಮದುವೆ ಆಗಿರೋ ಹುಡುಗಿರನ್ನ ನೀನೇ ರಾಣಿ, ನೀನೇ ಪ್ರಪಂಚ ಅಂತ ಅಂದ್ಕೊಂಡಿರೋ ಹುಡುಗರು ಅದೇ ಥರ ಎಷ್ಟು ಜನ ನೋಡ್ಕೊತಾ ಇದ್ದಾರೆ. ಅದು ಮೋಸ ಅಲ್ವಾ? ಸೊ ಆ ಮೋಸ ಸಮ್ವೇರ್ ಅವ್ರಿಗೆಲ್ಲೋ ಆಗ್ತಾಯಿದೆ ಅಂತ ಅದೊಂದು ಸೆನ್ಸ್ ಆಗಿನೂ ಬೇಡ ಅಂತ ಒಂದು ಫ್ಯೂಚರ್ ಬೇರೆ ಡಿಸಿಷನ್ಸ್ನು ಹೆಣ್ಮಕ್ಳು ತೊಗೊಂಡಿರುತ್ತೆ. ಅದೊಂದು ತಪ್ಪು ಅಂತ ಅದೇ ಈ ಥರ ಎಣ್ಣೆ ಸಾಂಗ್ ಇಟ್ಕೊಂಡು ನಮ್ಮ ಹುಡುಗಿರನ್ನ ಬೈಕೊಂಡು ತೋರಿಸ್ತಾ ಇರ್ತಾರೆ. ಬಟ್ ಸಮ್ವೇರ್ ಅದೇ ಪ್ರಾಮಿಸಸ್ನ ಹೇಳಿರೋದನ್ನ ಪ್ರೀತಿ ಮಾಡುವಾಗ ಇದ್ದಿದ್ದು ಅದೊಂದು ಏನಂತಾರೆ, ಆ ಕೇರ್, ಆ ಲವ್, ಆ ಟೈಮ್ ಕೊಡೋದು, ಅದೆಲ್ಲ ಅದನ್ನು ಅವಳು ಸಿಕ್ಕಿದ ಮೇಲೆ ಹುಡುಗರು ಕೊಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಲ್ವಾ? ಎಷ್ಟು ಡಿವೋರ್ಸಸ್ ಆಗ್ತಾಯಿದೆ, ಎಷ್ಟು ಜನ ಹೆಣ್ಮಕ್ಳು ಮದುವೆ ಆದಮೇಲೆ ಸೂಸೈಡ್ ಮಾಡ್ಕೊತಿದ್ರು, ಅದೆಲ್ಲ ಯಾಕೆ ಆಗ್ತಾಯಿದೆ? ಸೊ ಅದ್ರ ಬಗ್ಗೆನೂ ಸಾಂಗ್ಸ್ನ ಮಾಡಬೇಕಲ್ವ. ಅಂದರೆ ನೀನು ಹಿಂಗೇ ಪ್ರೀತಿಸ್ತೀನಿ, ಹಿಂಗೇ ಮಾಡ್ತೀನಿ ಅಂತ ಹೇಳಿದ್ದು ಹುಡುಗ
ಹಾಗೆ ನೋಡ್ಕೊತಾ ಇದ್ದಾನ. ಸೊ ಇದ್ರ ಬಗ್ಗೆ ಸಾಂಗ್ ಇಲ್ಲ ಆ್ಯಕ್ಚುಲಿ ಅಲ್ವಾ. ಆ್ಯಕ್ಚುಲಿ ಇದ್ರ ಬಗ್ಗೆ ಯಾಕೆ ಅಮ್ಮ ಯಾವ ಒಳ್ಳೊಳ್ಳೆ ಡೈರೆಕ್ಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸು ಯಾಕೆ ಒಂದು ಸಾಂಗ್ ಮಾಡಬಾರ್ದು ಅಲ್ವಾ. ನೀವು ಕೇಳ್ಬೋದಾಗಿತ್ತಲ್ಲ ಮೇ ಬಿ ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ಕೇಳ್ತೀನಿ. ಸೊ ಈ ಸಿನಿಮಾದಲ್ಲಿ ಆ ಕತೆಗೆ ತಕ್ಕಂತೆ ಹೋಗಿದ್ದಾರೆ. ನೆಕ್ಸ್ಟ್ ಸಿನಿಮಾದಲ್ಲಿ ಹೌದು ನನಗೆ ಇವಾಗ ಅನ್ನಿಸ್ತಾ ಇದೆ, ಹೌದು ಹುಡುಗಿರು ಮೋಸ ಮಾಡ್ತಾರೆ, ಹಂಗಾಯ್ತು ಹಿಂಗಾಯ್ತು, ಎಣ್ಣೆ ಕುಡಿಯೋ ಮೂಲಕ ಎಲ್ಲರೂ ತೋರಿಸ್ತಾ ಇದ್ದಾರೆ. ಬಟ್ ನಿನ್ನೆ ನಂಬ್ಕೊಂಡು ಬಂದು ಸರಿ ನಿನಗೋಸ್ಕರ ಬಂದಿರೋ ಹುಡುಗಿನ ನೀನು ಹೆಂಗೆ ನೋಡ್ಕೊತಾ ಇದೆಯಾ, ಅವಳಿಗೆ ಎಂಥ ಲೈಫ್ ಕೊಟ್ಟಿದ್ಯಾ ಅಲ್ವಾ. ಇವಾಗ ನಡೀತಾ ಇರೋ ಕೇಸ್ಗಳಲ್ಲಿ ನೋಡ್ಬೋದು, ಈಗ ಎಷ್ಟು ಜನ ಮದುವೆ ಆಗಿ ಅಷ್ಟು ಪ್ರೀತಿಸಿ ಎಲ್ಲ ಮದುವೆ ಆಗಿದ್ರು ಲಾಸ್ಟಿಗೆ ಆ ಹೆಣ್ಮಕ್ಳನ್ನ ಹೆಂಗೆಲ್ಲ ಕೊಲೆ ಮಾಡ್ತಾರೆ ಅಂತ ನೋಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದನ್ನು ನಾನು ಹೇಳ್ತಾ ಇರೋದು. ಆ್ಯಂಡ್ ಇದೆಲ್ಲ ಸಿನಿಮಾದಲ್ಲಿ ನಾವು ನೋಡುವಾಗ ಚೆನ್ನಾಗಿ ಅನಿಸುತ್ತೆ. ಅಂದರೆ ಬಿಟ್ಟೋಗ್ಬಿಟ್ಲು, ಹಂಗೆ ಮಾಡಿಬಿಟ್ಲು, ಒಳ್ಳೆ ಹುಡುಗ ಅಂತ ಸಿಕ್ಬಿಟ್ಲು ಅಂತ ಹೋಗ್ಬಿಟ್ಟು ದುಡ್ಡಿರೋನ ನೋಡ್ಕೊಂಡು ಹೋದ್ರು. ಸೊ ಹೆಣ್ಮಕ್ಳ ಮೇಲೆ ಏನಾದರೂ ಒಂದು ಹೇಳ್ತಾರೆ. ದಪ್ಪಗಿರೋನ ಮದುವೆ ಆದರೆ ದುಡ್ಡಿಗೋಸ್ಕರ ಆಗಿದ್ದಾಳೆ, ಕಪ್ಪಗಿರೋನ ಮದುವೆ ಆದರೆ ದುಡ್ಡಿಗೋಸ್ಕರ ಆಗಿದ್ದಾಳೆ, ಚೆನ್ನಾಗಿರೋನ ಮದುವೆ ಆದರೆ ನೋಡೋಕೆ ಚೆನ್ನಾಗಿದ್ದಾನೆ ಅಂತ ಮದುವೆ ಆಗಿದ್ದಾಳೆ. ಮದುವೆನೇ ಆಗಲಿಲ್ಲ ಅಂತಂದರೆ ನೋಡೋಳು ಮದುವೆನೇ ಆಗಿಲ್ಲ ಹಂಗೆ ಉಳ್ಕೊಂಡ್ಬಿಟ್ಟಿದ್ದೆ. ನೀವು ಏನಾದರೂ ಹೇಳಿ, ಏನಾದರೂ ಒಂದು ಹೇಳ್ತಾರೆ. ಆ್ಯಂಡ್ ನಾವು ಪ್ರೀತಿಸಿದವ್ರನ್ನ ಬಿಡೋದು ತಪ್ಪಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಅದನ್ನು ನಾನು ಯಾರಿಗೂ ಮೆಸೇಜ್ನ ಕೊಡ್ತಾ ಇಲ್ಲ, ಪ್ರೀತಿಸೋರನ್ನ ಬಿಟ್ಬಿಡೋದು ಒಳ್ಳೇದು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಸೊ ಅದನ್ನು ಕೆಲವೊಂದಿಷ್ಟು ಹೆಣ್ಮಕ್ಳು ಆ ಡಿಸಿಷನ್ನ ತೊಗೊತಾ ಇದ್ದಾರೆ. ಅಂದರೆ ಒಂದಿಷ್ಟು ಟೈಮ್ನ ನಾನು ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ದೀನಿ ಅಂತಲೇ ನನ್ನ ಫ್ಯೂಚರ್ ನಿಮ್ಮ ಜೊತೆ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ಮೇ ಬಿ ಅದನ್ನು ಒಂದು ಅಸಂಪ್ಷನ್ ಮಾಡ್ಕೊಂಡು ಓಕೆ ಏನೋ ಸರಿ ಹೋಗ್ತಾ ಇಲ್ಲ ಅಂತ ಎಷ್ಟೊಂದು ಜನ ಹೆಣ್ಮಕ್ಳು ಹೋಗಿರೋದಿದೆ. ಕೆಲವೊಂದು ಸರಿನೂ ಇರ್ಬೋದು, ತಪ್ಪು ಇರ್ಬೋದು. ಸೊ ಎಲ್ಲರನ್ನೂ ಒಂದೇ ಥರ ಜಡ್ಜ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ನೀವೇನು ನೋಡಿ ಇಷ್ಟಪಟ್ರಿ ನಿಮ್ಮ ಹಸ್ಬೆಂಡ್ನ ಅಂತ? ನನ್ನ ಹಸ್ಬೆಂಡ್ನ ಸೊ ಏನು ಅಂತ ಹೇಳೋದು, ಐ ಥಿಂಕ್ ಎಂಟೈರ್ಲಿ ಹಿಸ್ ಪರ್ಸ್ನಾಲಿಟಿ, ನನ್ನ ಗಂಡನ ಪರ್ಸ್ನಾಲಿಟಿ ಆ್ಯಂಡ್ ದ ವೇ ಹಿ ಲವ್ಸ್ ಮೀ, ದ ವೇ ಹಿ ಕೇರ್ಸ್. ಎಷ್ಟೊಂದು ಜನ ಹೆಣ್ಮಕ್ಳ ಡ್ರೀಮ್ ಬಾಯ್ ನನ್ನ ಹಸ್ಬೆಂಡ್. ಎಷ್ಟೊಂದು ಜನ ಹೆಣ್ಮಕ್ಳು ಅದು ನಂಗೆ ಗೊತ್ತಿಲ್ಲ, ನಾನು ಅದನ್ನೆಲ್ಲ ಹೇಳ್ಕೋಬಾರ್ದು, ಟಚ್ಡ್ ದೃಷ್ಟಿ ಅದು ಇದು ಅಂತೆಲ್ಲ ಹೇಳ್ತಾರೆ. ಬಟ್ ಜಾಸ್ತಿ ಏನೂ ಹೇಳ್ಕೊಳ್ಳಲ್ಲ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಮೈ ಹಸ್ಬೆಂಡ್ ಈ ಒಂದು ಜನ್ಮದಲ್ಲಿ. ಸೊ ಐ ಜಸ್ಟ್ ಲವ್ ಹಿಮ್. ಈ ಸಿನಿಮಾದಲ್ಲಿ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು? ನಿಮಗೆ ಯಾವ್ದು ತುಂಬ ಇಷ್ಟ ಆಗಿರುವಂಥ ಸಾಂಗ್ ಇದರಲ್ಲಿ? ಈ ಸಿನಿಮಾದಲ್ಲಿ ಪಾತ ಸಾಂಗ್ ಒಂದಿದೆ, ಅದನ್ನು ಗೊತ್ತಿಲ್ಲ, ಬಿಡ್ತಾರೋ ರಿಲೀಸ್ಗೂ ಮುಂಚೆ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಅದು ನಂಗೆ ಫೇವ್ರೇಟ್, ಅದು ತುಂಬಾ ಫೇವ್ರೇಟ್ ಸಾಂಗ್ ಅದು. ನಾನು ಹೇಳೋಂಗಿಲ್ಲ ಅಲ್ಲ. ಆ್ಯಕ್ಚುಲಿ 2 ಲಿರಿಕ್ಸ್ ಕಳಿಸಿದ್ದಾರೆ ಆಯಿತಾ. ಆ ಸಾಂಗು ಹಿಂಗೂ ಬರ್ಬೋದು ಅಂತ. ಆದರೆ ಅದು ಯಾವ್ದು ಫೈನಲ್ ಮಾಡಿದ್ದಾರೆ ಅಂತ ನನಗೂ ಇದುವರೆಗೂ ಗೊತ್ತಿಲ್ಲ. ಅಂದರೆ ಎರಡು ಆರ್ಟ್ಸ್ ಇಟ್ಟಿದ್ದಾರಾ? ಈ ಸಾಂಗಲ್ಲಿ ನಿಮ್ಮ ಸ್ಟೆಪ್ ಅಂತೂ ಸಖತ್ತಾಗಿ ಹಾಕಿದ್ದೀರಾ. ಎಲ್ಲರೂ ಹೇಳ್ತಾ ಇದ್ದಾರೆ ನಿಮ್ಮಿಂದನೇ ಈ ಸಾಂಗು ಅಷ್ಟು ಇಷ್ಟ ಆಗಿದೆ ಅಂತ. ಆ್ಯಂಡ್ ಇನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಂದ್ರೆ ಇವತ್ತಿಂದನೇ ಅನಿಸುತ್ತೆ ಈ ಸಾಂಗ್ ಏನಾದರೂ ರಿಲೀಸ್ ಅಂದರೆ ಈ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಪೋಸ್ಟ್ಗಳು ಆಗ್ತಾನೆ ಇರ್ತಾರೆ. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸೋಷಿಯಲ್ ಮೀಡಿಯಾದ ಬಗ್ಗೆ? ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ಒಂದು ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಇವತ್ತಿಗೆ. ಅಂದರೆ ಹೇಳೋದಾದರೆ ನಾವೊಂದು ಒಳ್ಳೇದು ಏನೇ ಮಾಡಿದ್ರೂ ಅದನ್ನು ಜನಕ್ಕೆ ತಲುಪಿಸೋ ಒಂದು ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ ಆಗಿದೆ. ಸೊ ಐ ಹೋಪ್ ಈ ಸಾಂಗು ಹುಕ್ ಸ್ಟೆಪ್ ಟ್ರೆಂಡಿಂಗ್ ಆಗ್ಬೋದು ಅಂತ ಹೇಳಿ ಐ ಹೋಪ್ ಸೊ. ನಂಗೆ ಹೌದಾ? ಇಲ್ಲ, ಥ್ಯಾಂಕ್ ಯು. ಅಷ್ಟೊಂದು ಎಫರ್ಟ್ ಹಾಕಿ ಅಂದರೆ ಆ ಸಾಂಗ್ ಶೂಟ್ ಮಾಡುವಾಗ ನಂಗೆ ಆ್ಯಕ್ಚುಲಿ ತುಂಬ ಹುಷಾರಿರಲಿಲ್ಲ. ನನಗೆ 2 ಡೇಸೂ ನಾನು ನೈಟ್ ಅಡ್ಮಿಟ್ ಆಗಿ ಬೆಳಗ್ಗೆ ಹೋಗಿ ನಾನು ಶೂಟ್ ಮಾಡಿರೋದು. ನನ್ನ ಕೈಯೆಲ್ಲ ಫುಲ್ ಸ್ವೆಲ್ಲಿಂಗ್ ಆಗೋಗಿತ್ತು, ಚುಚ್ಚಿ ನನ್ನ ಕಣ್ಣು ನೀವು ನೋಡಿದ್ರೆ ನೋಡಿದ್ರೆ ಅಂದರೆ ನನಗೆ ಹೇಳಿರೋದಕ್ಕೆ ಗೊತ್ತಾಗತ್ತಿಲ್ಲ ಅಂದರೆ ಗೊತ್ತಾಗಲ್ಲ. ಕಣ್ಣು ಫುಲ್ ಸ್ವೆಲ್ಲಿಂಗ್ ಆಗಿ ಐ ಮೇಕಪ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಹುಷಾರಿರಲಿಲ್ಲ. ಅಂದರೆ ನನ್ನಿಂದ ಸ್ಕೆಡ್ಯೂಲ್ ಪ್ಯಾಕಪ್ ಆಗಬಾರ್ದು ಅಂತ ತುಂಬ ಎಫರ್ಟ್ ಹಾಕಿ ಮಾಡಿದೆ. ಅದಾದಮೇಲೆ ಆ್ಯಕ್ಚುಲಿ ಸ್ಕೆಡ್ಯೂಲ್ ಪ್ಯಾಕಪ್ ಆದಮೇಲೆ ತುಂಬ ಗ್ಯಾಪ್ ಕೊಟ್ಬಿಟ್ರು. ಆಮೇಲೆ ಅಂದ್ಕೊಂಡೆ ಇದಕ್ಕೆ ಇಷ್ಟೊಂದು ಎಫರ್ಟ್ ಹಾಕ್ಬಿಟ್ನಾ ಅಂತ. ಬಟ್ ಇಲ್ಲ, ಜಸ್ಟ್ ಕಿಡಿಂಗ್. ಅದೆಲ್ಲದ್ರ ಮೇಲೂ ರಿಸಲ್ಟ್ ಏನಂತಂದರೆ ಔಟ್ಪುಟ್ ಇಷ್ಟು ಚೆನ್ನಾಗಿ ಬಂದಿರೋದು. ಸೊ ಅಷ್ಟೇ, ವಿ ಆರ್ ಹ್ಯಾಪಿ. ನೆಕ್ಸ್ಟ್ ಸಿನಿಮಾ ಮಾಡ್ತೀರಾ ಅನ್ನೋಂಥದ್ದು? ಖಂಡಿತ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಮದುವೆ ಆದಮೇಲೆ ನನ್ನ ಪರ್ಸ್ನಲ್ ಲೈಫ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದ್ರ ಕಡೆ ಮಾತ್ರ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಸಮ್ವೇರ್ ನನ್ನ ಹಸ್ಬೆಂಡ್ ನನ್ನ ತುಂಬಾ ಪುಷ್ ಮಾಡ್ತಾ ಇದ್ದಾರೆ. ಇದು ಎಷ್ಟೊಂದು ಜನದ ಕನಸು, ವಾಟ್ ಯು ಆರ್ ಡೂಯಿಂಗ್, ನಾನೇನು ಮಾಡ್ತಾ ಇದ್ದೀನೋ ಅದು ಎಷ್ಟೊಂದು ಜನರ ಕನಸು.
ಸೊ ನಿನಗದು ಸಿಕ್ಕಿದೆ, ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಒಂದಿಷ್ಟು ಒಳ್ಳೆ ಸಿನಿಮಾ ಇದೇ ಥರ ಲೈಫ್ ಟುಡೇ ಥರ ಒಂದಿಷ್ಟು ಒಳ್ಳೊಳ್ಳೆ ಪಾತ್ರಗಳಿರೋವಂಥದ್ದಾದರೆ ಖಂಡಿತವಾಗ್ಲೂ ನೀನು ಮಾಡಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ ನನಗೆ ತುಂಬ ಸಪೋರ್ಟಿವ್ ಇದ್ದಾರೆ, ತುಂಬ ಪುಷ್ ಮಾಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಸಿನಿಮಾ ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ಯಾವ ಹೀರೋ ಜೊತೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀರಾ ನೀವು? ಹಿಂಗೆ ಹೇಳೋದು ಅಂದರೆ ಅಫ್ಕೋರ್ಸ್ ನನಗೆ ಪುನೀತ್ ಸರ್ ಅಂದರೆ ಇಷ್ಟ ಆಯಿತು, ಈಗಲೂ ಇಷ್ಟನೇ. ದರ್ಶನ್ ಸರು, ಎಲ್ಲ ಹೀರೋಗಳು ಇಷ್ಟ. ನೀವು ಒಂದನ್ನೇ ಕೇಳಿಬಿಟ್ರೆ ಹಿಂಗೆ ಹೇಳೋದು. ಆ್ಯಂಡ್ ನ್ಯೂ ಕಮರ್ಸ್ ಆದರೂ ಪರವಾಗಿಲ್ಲ, ನನಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಇದ್ದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋವಂಥದ್ದಾದರೆ. ನಿಮಗೆ ಆಸೆ ಇರುತ್ತಲ್ಲ ಮ್ಯಾಮ್, ಇಂಥ ಹೀರೋ ಜೊತೆ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ, ಅದು ಯಾವ ಹೀರೋ? ಅಂದರೆ ಈಗ ನಾನು ಅಪ್ಪು ಸರ್ದು ಹೇಳಿದ್ರೆ ಸುಮ್ಮನೆ ಹೇಳ್ತಿದ್ದಾರೆ ಅನ್ಕೋತಾರೆ, ಯಾಕೆಂದರೆ ಅದು ಪಾಸಿಬಲ್ ಇಲ್ಲ. ದರ್ಶನ್ ಸರ್ದು ಅಫ್ಕೋರ್ಸ್ ನಂಗೆ ಗೊತ್ತಿಲ್ಲ, ಸಾರಿ. ದರ್ಶನ್ ಸರ್ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಬೇಕಂತ ಏನಾದರೂ ಆಸೆ ಇದೆಯಾ? ಆಸೆ ತುಂಬ ಇದೆ, ಬಟ್ ನನಗೆ ಹೈಟ್ ಮ್ಯಾಚ್ ಆಗುತ್ತೆ ಹೇಳೋ ಗೊತ್ತಿಲ್ಲ. ಐಮ್ ಜಸ್ಟ್ 5'3", ಐ ಥಿಂಕ್ ಈಸ್ 6'4" ಅನಿಸುತ್ತೆ ಅಲ್ಲ ದರ್ಶನ್ ಸರು. ಈಸ್ ವೆರಿ ಟಾಲ್, ಬಟ್ ಆದರೂ ಪರವಾಗಿಲ್ಲ ಅನಿಸುತ್ತೆ. ನಾನು ವಿನೋದ್ ಸರ್ ಜೊತೆನೂ ವರ್ಕ್ ಮಾಡಿದ್ದೀನಿ, ಹೀ ಈಸ್ ಆಲ್ಸೋ ವೆರಿ ಟಾಲ್, 6'1", 6'2" ಇದ್ದಾರೆ ಅನಿಸುತ್ತೆ. ಸೊ ಮ್ಯಾಚ್ ಆಗಿದೆ. ಸೊ ಅವಕಾಶ ಕೊಟ್ಟರೆ ದರ್ಶನ್ ಸರ್ ಜೊತೆನೂ ಮಾಡ್ತೀನಿ. ಅಂದರೆ ನೆಕ್ಸ್ಟ್ ಸಿನಿಮಾ ನಿಮ್ಮನ್ನು ದರ್ಶನ್ ಸರ್ ಅವ್ರ ಜೊತೆ ನೋಡ್ಬೋದು. ಅಯ್ಯೋ, ಆ್ಯಕ್ಚುಲಿ ಇದು ನಾವಿಲ್ಲಿ ಕುತ್ಕೊಂಡು ನೀವು ಕೇಳಿದಷ್ಟು ನಾನು ಅಂದ್ಕೊಂಡಷ್ಟು ಈಸಿ ಅಲ್ಲ. ಸೊ ಈಸ್ ಅ ಬಿಗ್ ಸ್ಟಾರ್. ಸೊ ಅವ್ರದ್ದೊಂದು ಸಿನಿಮಾಗೆ ಕಾಸ್ಟ್ ಮಾಡ್ತಿದ್ದಾರೆ ಅಂತಂದರೆ ತುಂಬ ಎಲ್ಲ ಕಡೆಯಿಂದ ಯೋಚನೆ ಮಾಡ್ತಾರೆ. ಆ್ಯಂಡ್ ಅವ್ರವ್ರಿಗೂ ರೀಚ್ ಆಗುವಂಥ ಕೆಲಸ ನಾವು ಮಾಡಬೇಕು. ಅಂದರೆ ನಾನೊಬ್ಳು ಆರ್ಟಿಸ್ಟ್ ಹೀಗಿದ್ದೀನಿ, ಹಿಂಗೆ ಬರ್ತಾಯಿದೆ, ಹಿಂಗೆ ಆ ಎಫರ್ಟ್ ನಮ್ಮ ಕಡೆಯಿಂದನೂ ಇರಬೇಕು. ಸೊ ನಾನೆಲ್ಲೋ ಇದ್ದೀನಿ ಬಾಮ್ಮ ಅಂತ ನನ್ನನ್ನು ಯಾರೂ ಕರೆಯೋದಿಲ್ಲ. ಸೊ ಆ ಎಫರ್ಟ್ನ ನಾನು ಹಾಕಿದರೆ ಮೇ ಬಿ ಅವ್ರಿಗೂ ಇಷ್ಟ ಆದರೆ ಒಂದಿನ ಪಾಸಿಬಲ್ ಆಗ್ಬೋದು. ಕೊನೆಯದಾಗಿ ನಿಮ್ಮ ಸಿನಿಮಾದ ಬಗ್ಗೆ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ರಿಲೀಸ್ ಮೇ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಐ ಹೋಪ್ ಸೊ ನನಗೂ ಆವಾಗಲೇ ಆಗ್ಬೋದು ಅಂತ ಅನ್ನಿಸ್ತಾ ಇದೆ, ಯಾಕೆಂದರೆ ಸಿನಿಮಾ ಆಲ್ಮೋಸ್ಟ್ ಫುಲ್ ರೆಡಿ ಇದೆ. ಸೊ ಪ್ರಮೋಷನ್ಸ್ನ ಇವ್ರು ಸ್ಟಾರ್ಟ್ ಮಾಡಿರೋದ್ರಿಂದ ಮೇಗೆ ನಮ್ಮ ಸಿನಿಮಾ ರಿಲೀಸ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಯಾವುದೇ ಹಿಂಗಿದೆ ಹಂಗಿದೆ ಅದು ಯಾವುದಿಲ್ಲದೆ ಒಂದು ಒಳ್ಳೆ ನೀಟ್ ಸ್ಟ್ರೇಟ್ ಸಬ್ಜೆಕ್ಟ್. ಸ್ಪೆಷಲಿ ಅಪ್ಪ ಮಗಳದಂತೂ ನಾನು ಮೊನ್ನೆ ಲವ್ ಮಾಕ್ಟೇಲ್ ಸಿನಿಮಾ ನೋಡುವಾಗ ಅಂದ್ಕೊಂಡೆ, ನನಗೆ ತುಂಬ ಫೀಲ್ ಆಗೋಯಿತು. ಆ್ಯಂಡ್ ನಾನೇ ಮಾಡಿರೋ ಸಿನಿಮಾದಲ್ಲಿ ನಂದು ಮತ್ತು ತಬಲಾ ನಾಣಿ ಸರ್ ನಂದು ತಂದೆ ಪಾತ್ರ ಮಾಡಿದ್ದಾರೆ. ಇದರಲ್ಲಿ ಕೆಮಿಸ್ಟ್ರಿ ನಂದು ತಂದೆ ಪಾತ್ರ ಮಾಡಿರೋ ನಾಣಿ ಸರ್ದು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನೇ ಆ್ಯಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ತುಂಬ ಪರ್ಸ್ನಲ್ ಆಗಿ ನನಗೆ ಇಷ್ಟ ಆಗಿರೋಂಥ ಕ್ಯಾರೆಕ್ಟರ್ ಇದು. ಈ ಸಿನಿಮಾದಲ್ಲಿ ನಾನು ಅಮೃತ ಪಾತ್ರ ಮಾಡಿರೋದು. ಸೊ ಜನಕ್ಕೆ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ, ಗಾಡ್ ಗ್ರೇಸ್ ಸಿನಿಮಾ ಹಿಟ್ಟಾದರೆ ಅಥವಾ ಸಿನಿಮಾ ಜನರಿಗೆ ಎಲ್ಲರಿಗೂ ತಲುಪೋವರೆಗೂ ಇದು ರೀಚ್ ಆದರೆ ಖಂಡಿತವಾಗ್ಲೂ ಈ ಸಿನಿಮಾನ ತುಂಬ ಇಷ್ಟಪಡ್ತಾರೆ. ಸ್ಪೆಷಲಿ ಅಪ್ಪ ಮಗಳ ಪಾತ್ರ ಇದರಲ್ಲಿ ನಾಣಿ ಸರ್ದು ನಂದು ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲ ಮ್ಯಾಮ್, ಈ ಸಿನಿಮಾನ ನೋಡ್ತಿದ್ರೆ ಅಂದರೆ ತುಂಬ ರೇರ್ ಆಗಿ ಈ ಸಿನಿಮಾ ಬರ್ತಾ ಇದೆ, ಯಾಕಂದರೆ ಈ ರೀಸೆಂಟಾಗಿ ಈ ಥರ ಸಿನಿಮಾ ಯಾವುದೂ ಬರ್ತಾ ಇಲ್ಲ. ಸೊ ಈ ಸಿನಿಮಾನು ನಮ್ಮ ಪ್ರಕಾರ ಅನಿಸುತ್ತೆ ಒಂದೊಳ್ಳೆ ಸಿನಿಮಾ ಆಗುತ್ತೆ ಅಂತ. ನೀವು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸಿನಿಮಾ ಹಿಟ್ ಆಗುತ್ತಾ ಅಥವಾ ಜನಗಳ ಮೇಲೆ ಡಿಪೆಂಡ್ ಇರುತ್ತೆ? ಸೊ ಇಲ್ಲ, ನನಗೆ ಅನಿಸೋ ಪ್ರಕಾರ ಖಂಡಿತವಾಗ್ಲೂ ಜನಕ್ಕೆ ನಾವು ತಲುಪಿಸೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಸೊ ಇದರಲ್ಲಿ ನಮ್ಮ ಸಿನಿಮಾದ ಎರಡೇ ಚಾನ್ಸ್ ಇರೋದು. ಒಂದು ಗೊತ್ತೇ ಆಗಲ್ಲ, ಹಂಗೆ ಹೊರಟೋಗ್ಬಿಡುತ್ತೆ. ಇಲ್ವಾ ಜನಕ್ಕೆ ಅಟ್ಲೀಸ್ಟ್ ಅದನ್ನು ತಲುಪಿಸಿ ಒಂದಿಷ್ಟು ಜನ ನೋಡಿದರೆ ಖಂಡಿತವಾಗ್ಲೂ ಅದರಿಂದ ಮೌತ್ ಟಾಕ್ ಆಗಿ ಆದರೂ ಸರಿ ಸೂಪರ್ ಹಿಟ್ ಆಗುತ್ತೆ. ಅದೃಷ್ಟ, ಏಕೆಂದರೆ ಸಿನಿಮಾ ತುಂಬ ಚೆನ್ನಾಗಿದೆ. ಎರಡೇ ಚಾನ್ಸ್ ಇರೋದು. ಹೋದರೆ ಯಾವಾಗ ಬಂತು ಹೋಯ್ತು ಗೊತ್ತಾಗಲ್ಲ, ಹಂಗೆ ಹೋಗ್ಬಿಡುತ್ತೆ. ಇಲ್ಲ ಅಂತಂದರೆ ಸೂಪರ್ ಹಿಟ್ ಆಗುತ್ತೆ. ಸೊ ನಮಗೆ ಹೋಪ್ ಇರೋದು ಸೂಪರ್ ಹಿಟ್ ಆಗುತ್ತೆ ಅಂತಲೇ, ಯಾಕೆಂದರೆ ನಮ್ಮ ಕಂಟೆಂಟ್ ಮೇಲೆ ನಮಗೆ ನಂಬಿಕೆ ಇದೆ. ಅದರಲ್ಲೂ ಇದು ಜಾಸ್ತಿ ಹುಡುಗಿರಿಗೆ ಇಂಪ್ರೆನ್ಸ್ ಆಗುವಂತಹ ಸಿನಿಮಾ, ಯಾಕಂದರೆ ಹುಡುಗಿರು ಯಾವ ರೀತಿ ಲವ್ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ, ಈ ಸಿನಿಮಾ ಸಾಕ್ಷಿಯಾಗಿದೆ. ಸೊ ಹುಡುಗಿರಿಗೆ ಜಾಸ್ತಿ ಇಷ್ಟ ಆಗುತ್ತಾ? ಅಯ್ಯೋ, ಹೆಣ್ಮಕ್ಳಂತೂ ಎಷ್ಟು ಫೀಲ್ ಮಾಡ್ತಾರೆ ಅಂದರೆ, ಕಾಲೇಜಿಗೆ ಹೋಗ್ತಿರೋ ಹುಡುಗಿ ಅವಳು ಸಿನಿಮಾ ನೋಡುವಾಗ ನನಗೆ ಇದಾಗ್ತಾಯಿತ್ತು ಅಲ್ವ, ನಾನು ಮಾಡಿದ್ದೆ ಅಲ್ವ ಅಂತ. ಅದಾದಮೇಲೆ ಲವ್ ಅನ್ನೋದು ಬಂದಾಗ, ಮದುವೆ ಅನ್ನೋದು ಬಂದಾಗ, ಮದುವೆ ಆಗಿರೋ ಹುಡುಗಿ ಕೂಡ ನನಗೂ ಹಿಂಗಾಗಿತ್ತು ಆ ಮೂಮೆಂಟಲ್ಲಿ. ಮ್ಯಾಮ್ ತುಂಬ ಇದೆ, ನೀವು ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಇದು ಎಷ್ಟು ಹಿಟ್ಟಾಗುತ್ತೆ, ಹಿಂಗಾಗುತ್ತೆ, ಹಿಂಗೆ ಹೋಗುತ್ತೆ, ಎಲ್ಲಿವರೆಗೂ ತೊಗೊಂಡೋಗ್ತಾರೆ ಗೊತ್ತಿಲ್ಲ. ಸ್ಪೆಷಲಿ ನನ್ನ ಪಾತ್ರ, ನಾನು ಮಾಡಿರೋ ಪಾತ್ರ ಹೆಣ್ಮಕ್ಳು ಎಲ್ಲ ಜಾನರ್, ಎಲ್ಲ ವರ್ಗದ ಹೆಣ್ಮಕ್ಳಿಗೂ ಟಚ್ ಆಗುತ್ತೆ, ಎಲ್ಲ ಏಜಿನ ಹೆಣ್ಮಕ್ಳಿಗೂ ಟಚ್ ಆಗುತ್ತೆ. ಈ ಸಿನಿಮಾಗೆ ಲಾಸ್ಟಲ್ಲಿ ಹೀರೋಗೆ ಹೀರೋಯಿನ್ ಸಿಗ್ತಾರಾ? ಈ ಸಿನಿಮಾದಲ್ಲಿ ಲಾಸ್ಟಿಗೆ ಹೀರೋಗೆ ಹೀರೋಯಿನ್ ಸಿಗ್ತಾರಾ?
ಅದು ನಂಗೆ ಗೊತ್ತಿಲ್ಲ ಮ್ಯಾಮ್, ನೀವು ಹೇಳಬೇಕು. ಪ್ರೊಡ್ಯೂಸರ್ ತುಂಬ ದುಡ್ಡಾಗಿ ಸಿನಿಮಾ ಮಾಡಿದ್ದಾರೆ, ಪ್ಲೀಸ್ ದಯವಿಟ್ಟು ಸಿನಿಮಾ ಬಂದು ನೋಡಿಬಿಟ್ಟು ಹೀರೋಗೆ ಹೀರೋಯಿನ್ ಸಿಗ್ತಾರಾ ಇಲ್ವೋ, ಬ್ರೇಕಿಂಗ್ ನ್ಯೂಸ್ ಅಂತ ನೀವೇ ನಮ್ಮ ಆಡಿಯನ್ಸಿಗೆ ಅಲ್ಲ ಪ್ರೇಕ್ಷಕರಿಗೆ ಹೇಳಿಬಿಟ್ರೆ ನಾವು ಖುಷ್, ಪ್ರೊಡ್ಯೂಸರು ಖುಷ್. ಯಾಕೋ ಇದರಲ್ಲಿ ಬ್ರೇಕಪ್ ಸೀನಲ್ಲಿ ಅಂದರೆ ಆ ಸಾಂಗಲ್ಲಿ ನೋಡ್ತಾ ಇದ್ರೆ ಹೀರೋಗೆ ಹೀರೋಯಿನ್ ಸಿಗಲ್ಲ ಅಂತ ಅನ್ಕೊತೀವಿ ನಾವು. ನೀವೇನು ಹೇಳ್ತೀರಾ? ಈ ಸಿನಿಮಾದಲ್ಲಿ ಹೀರೋಗೆ ಹೀರೋಯಿನ್ ಸಿಗ್ತಾರೆ, ಹೀರೋಯಿನ್ ಸಿಗಲ್ಲ, ಸಿಕ್ದಂಗೆ ಇರ್ತಾರೆ, ಆಮೇಲೆ ಸಿಗಲ್ಲ, ಸಿಕ್ಬಿಟ್ಟು ಆಮೇಲೆ ಸಿಕ್ದಂಗೆ ಇರಲ್ಲ. ಇನ್ನು ನನಗೆ ಅರ್ಥನೇ ಆಗಿಲ್ಲ. ಹೀಗೆ ಇರೋದು ಸಿನಿಮಾದಲ್ಲೂ, ಹೀಗೆ ಇರೋದು. ಸೊ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಕೊನೆಯದಾಗಿ ಈ ಸಿನಿಮಾಗೆ ಒಳ್ಳೇದಾಗಲಿ. ಪಕ್ಕ ಈ ಸಾಂಗ್ ಅಂತೂ ಹಿಟ್ ಆಗುತ್ತೆ. ಇದಿಷ್ಟು ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಗಜ ಜೊತೆ ನಾನು ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.